ಸೌತ್ ಆಫ್ರಿಕಾ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯನ್ನ ಕನ್ನಡಿಗ ಕೆಎಲ್ ರಾಹುಲ್ ನೇತೃತ್ವದ ಟೀಂ ಇಂಡಿಯಾ 2-1 ಅಂತರದಿಂದ ಗೆದ್ದುಕೊಂಡಿದೆ. ಮೊದಲ ಪಂದ್ಯದಲ್ಲಿ ಗೆದ್ದಿದ್ದ ಭಾರತ ಎರಡನೇ ಮ್ಯಾಚ್ನಲ್ಲಿ ಸೋತಿತ್ತು. ಆದರೆ ನಿನ್ನೆ ನಡೆದ 3ನೇ ಪಂದ್ಯದಲ್ಲಿ ದೊಡ್ಡ ಗೆಲುವನ್ನ ಸಾಧಿಸಿ ಸರಣಿಯನ್ನ ಕೈವಶ ಮಾಡಿಕೊಳ್ತು. ಇದರ ಬೆನ್ನಲ್ಲೇ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಪ್ರತಿಷ್ಠಿತ ದೇವಾಲಯಕ್ಕೆ ಹೋಗಿ ದರ್ಶನ ಪಡೆದುಕೊಂಡಿದ್ದಾರೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಮೈದಾನದಲ್ಲಿ ಭಾರತ ಗೆದ್ದಾದ್ಮೇಲೆ ಇವತ್ತು ಬೆಳಿಗ್ಗೆ ವಿರಾಟ್ ಕೊಹ್ಲಿ ಅವರು ವಿಶಾಖಪಟ್ಟಣಂನ ಸಿಂಹಾಚಲಂನಲ್ಲಿ ಇರೋ ಪ್ರತಿಷ್ಠಿತ ವಿಷ್ಣು ದೇವಾಲಯವಾದ ಶ್ರೀ ವರಾಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆ ಮಾಡಿದ್ದಾರೆ. ಇನ್ನು ದೇವಾಲಯದ ಸಿಬ್ಬಂದಿ ಕೊಹ್ಲಿ ಅವರ ಕೊರಳಿಗೆ ಹೂವಿನ ಹಾರ ಹಾಕಿ ಕೇಸರಿ ಶಾಲನ್ನ ಹಾಕಿದ್ದಾರೆ. ವಿರಾಟ್ ಕೊಹ್ಲಿ ಆಗಾಗ ದೇವಾಲಯಗಳಿಗೆ ಹೋಗ್ತಿರ್ತಾರೆ. ಈ ಹಿಂದೆ ಎಷ್ಟೋ ಸಲ ಉಜ್ಜಯಿನಿಯಲ್ಲಿರೋ ಮಹಾಕಾಳೇಶ್ವರ ದೇವಾಲಯಕ್ಕೆ ಪತ್ನಿ ಸಮೇತವಾಗಿ ಹೋಗಿದ್ರು. ಇದೇ ದೇವಾಲಯಕ್ಕೆ ಕ್ರಿಕೆಟ್ ಆಟಗಾರರು ಹೆಚ್ಚಾಗಿ ಭೇಟಿ ಕೊಡ್ತಾ ಇರ್ತಾರೆ. ಹಾಗೆ ವಿರಾಟ್ ಕೊಹ್ಲಿ ಅವರಿಗೆ ದೇವರ ಮೇಲೆ ಯಾವ ರೀತಿ ಭಕ್ತಿ ಇದೆ ಅಂತ ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ವಿರಾಟ್ ಕೊಹ್ಲಿಗೆ ಆಧ್ಯಾತ್ಮಿಕತೆ ಕಡೆಗೆ ಹೆಚ್ಚು ಒಲವಿದ್ದು, ಜೊತೆಗೆ ದೇವರನ್ನು ಕೂಡ ಹೆಚ್ಚಾಗಿ ನಂಬ್ತಾರೆ. ಹೀಗಾಗಿ ಅನೇಕ ದೇವಾಲಯಗಳಿಗೆ ಆಗಾಗ ವಿಸಿಟ್ ಕೊಡ್ತಾ ಇರ್ತಾರೆ. ಇದು ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೂ ಕೂಡ ಹೆಚ್ಚು ಮೆಚ್ಚುಗೆಗೆ ಪಾತ್ರವಾಗುತ್ತೆ. ವಿರಾಟ್ ಕೊಹ್ಲಿಯನ್ನ ತುಂಬಾ ಮಂದಿ ಈ ಕಾರಣಕ್ಕಾಗಿ ಕೂಡ ಫಾಲೋ ಮಾಡ್ತಾರೆ. ಸೀಮಾಚಲಂನಲ್ಲಿರೋ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಪ್ರಾರ್ಥನೆ ಮಾಡಿರುವಂತಹ ವಿರಾಟ್ ಕೊಹ್ಲಿಯ ನಡೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. Fitter